ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ಜನರಾಳಲು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋ ಎಂದು ಪುರದ ಜನರಾಳಲು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನೋವೆಂದು ನೋಡಲಿ ಹೇವೋ ಎಂದು ಬರಿದಾಗಿ ಕಾಣುತ್ತಿಹ ರಾಜಬೀದಿಯ ಕಂಡು ಬರಿದಾಗಿ ಕಾಣುತ್ತಿಹ ರಾಜಬೀದಿಯ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ತಲ್ಲಣಿಸಿ ಮೌನದಲ್ಲಿ ನಿಂತ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದು ಪುರದ ಜನರೆಲ್ಲರೂ ಅಳುತ್ತಿರರು. ರಾಮನು ಅವರೆಲ್ಲರನ್ನು ಸಂತೈಸಿದ. ಪುರಜನರೇ, ಪುರಜನರೇ, 14 ವರ್ಷ ವನವಾಸವನ್ನು ಬಹು ಬೇಗನೆ ಮುಗಿಸಿಕೊಂಡು ಬಂದು ನಿಮ್ಮೆಲ್ಲರೂ ಸೇರುವೆನೆಂದು ರಾಮಯ್ಯ, ರಾಮಪ್ಪ, ಅಷ್ಟರಲ್ಲಿ ರಾಮಯ್ಯ ಕುರುಡನೋರ್ವನು ರಾಮಪ್ಪ ತಂದೆ ಎಲ್ಲಿದೆವು ನನ್ನಡೆಯ ರಾಮಯ್ಯ? ನಮ್ಮನ್ನೆಲ್ಲ ಹಗಲಿ ನೀವು ವನವಾಸಕ್ಕೆ ಹೊರಟಿರುವೆ ಎಂದು ಪುರ ಜನರೆಲ್ಲರೂ ಮಾತನಾಡಿಕೊಳ್ಳುತ್ತಾರೆ. ರಾಮಪ್ಪ, ನಿನ್ನನ್ನು ನೋಡುವ ಭಾಗ್ಯವಂತೂ ನನಗಿಲ್ಲ. ಕೊನೆಯದಾಗಿ ನಿನ್ನ ಪಾದ ಸ್ಪರ್ಶ ಮಾಡುವ ಅವಕಾಶವನ್ನಾದರೂ ಕೊಡುತ್ತಂತೆ. ರಾಮಯ್ಯ, ರಾಮಪ್ಪ, ಇಲ್ಲ ಇಲ್ಲ, ಇದು ನನ್ನ ರಾಮನ ಸ್ಪರ್ಶವಲ್ಲ, ನನ್ನ ರಾಮನ ಸ್ಪರ್ಶವಲ್ಲ.
ಯಾರು? ಅಮ್ಮ, ಅಮ್ಮ, ನನ್ನ ರಾಮಚಂದ್ರನ ಬಳಿಗೆ ಕರೆದುಕೊಂಡು ಹೋಗಬಲ್ಲೆಯ ತಾಯಿ? ರಾಮಯ್ಯ, ಎಲ್ಲರೂ ನನ್ನಡಯ್ಯ. ರಾಮಚಂದ್ರ, ರಾಮಚಂದ್ರ, ರಾಮಚಂದ್ರ. ರಾಮಪ್ಪ, ನೀನಿರದೆ ಈ ಪ್ರಾಣವು ಅರಗಳಿಗೆಯೂ ಇರಲಾರದು ಒಡೆಯ, ಇರಲಾರದು. ನಿನ್ನಂತಹ ಧರ್ಮನಿಷ್ಠನಿಗೆ ಆ ವಿಧಿಯಂಬಿ ಹೇಗೆ ನಿನ್ನ ಮೇಲೆ ಇಷ್ಟೊಂದು ಕೋಪ, ಇಷ್ಟೊಂದು ಕೋಪ? ರಾಮಚಂದ್ರ, ನಿನಗೆ ಇಂಥ ಗತಿ ಬಂದ ಮೇಲೆ ನಿನ್ನನ್ನೇ ನಂಬಿಕೊಂಡಿರುವ ನಾವು ಪ್ರತಿದಿನವೂ ನಿನ್ನ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸಿ ಪ್ರತಿದಿನವೂ ಜೀವನವನ್ನು ಕಳೆಯುತ್ತಿರುವ ನಮಗೆ ನಾರು ಗತಿ ರಾಮ, ನನಗೆ ತಾಳ್ಮೆ. ರಾಮಚಂದ್ರ, ಪ್ರಭು ಪ್ರಭು, ಎಲ್ಲವೂ ದೈವೇಚ್ಛೆ ಪ್ರಭು, ಎಲ್ಲವೂ ದೈವೇಚ್ಛೆ. ವಿಧಿ ಲಿಖಿತವಿದ್ದಂತೆ ಆಗಲಿ ರಾಮಭದ್ರ, ವಿಧಿ ಲಿಖಿತವಿದ್ದಂತೆ ಆಗಲಿ. ಅಯ್ಯೋ ಅಯ್ಯೋ, ನನ್ನ ರಾಮಚಂದ್ರ ಕೈ ಬರಿಗೈಯಲ್ಲಿ ಹೋಗುತ್ತಿರುವೆ ರಾಮಚಂದ್ರ. ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿರಬಹುದು, ನಿನ್ನನ್ನೇ ನಂಬಿರು ನಾನು. ನೀ ಬರುವವರೆಗೂ ಈ ಪ್ರಾಣವನ್ನು ಉಳಿಸಿಕೊಂಡೇ ಇರುತ್ತೇನೆ ರಾಮಚಂದ್ರ. ನಿನ್ನ ಕೈ ಯಾವತ್ತೂ ಬರಿಗೈಯಾಗಬಾರದು. ರಾಮಚಂದ್ರ, ಇದು ಪ್ರತಿದಿನವೂ ನಿನ್ನ ಹೆಸರಿನಲ್ಲಿ ನೈವೇದ್ಯಕ್ಕೆ ತೆಗೆದಿಡುತ್ತಿದ್ದ ಅಲ್ಪಾಹಾರದ ಕಾಳುಗಳಿದೆ ರಾಮಚಂದ್ರ. ಕೃತಾರ್ಥನನ್ನ ಈ ಮಾಡಿ ಕಾನನಕ್ಕೆ ಹೊರಡಲು ಸಿದ್ಧನಾದ, ಕಾನನಕ್ಕೆ ಹೊರಡಲು ಸಿದ್ಧನಾದ, ಕಾನನಕ್ಕೆ ಹೊರಡಲು ಸಿದ್ಧನಾದ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ. ವಿಧಿ 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 ತೊರುವುದೋ ದೋಷಕುನ ಹರ ಕೇಳಿಯೇನ
ಸಹೋದರ. ತೋರುವುದು ದೋಷಗುಣ ಹರ ಕೇಳಿಯೇ ನಮಾಳ್ಬೆ, ಹರ ಕೇಳಿಯೇ ನಮಾಳ್ಬೆ, ಹರ ಕೇಳಿಯೇ ನಮಾಳ್ಬೆ. ನರಿಗಳಲ್ಲೇ ಕೂಗುತ್ತಿಹವು ಬಿರುಸಿನಿಂದ ಗಾಳಿ ಬೀಸೆ. ಹೋದ್ರ ನರಿಗಳಲ್ಲಿ ಕೂಗುತ್ತಿಹವು ಬಿರುಸಿನಿಂದ ಗಾಳಿ ಬೀಸೆ. ಭಾರಿ ಊರಗ ಅಂಡವ ಹುಳ ಭಾರಿ ಊರಗ ಅಡ್ಡಲ ಹೋದ, ಭಾರಿ ಊರಗ ಅಡ್ಡಲ ಹೋದ. ಪರಿದೇನು ತೋಚದಾಳೆ, ಪರಿದೇನು ತೋಚದಾಳೆ. ತೋರುವುದು ದೋಷಗುಣ ಹರ ಕೇಳಿಯೇ ನಮಾಳ್ಬೆ, ಹರ ಕೇಳಿಯೇ ನಮಾಳ್ಬೆ, ಹರ ಕೇಳಿಯೇ ನಮಾಳ್ಬೆ. ತೋರುವುದು ದೋಷಗುಣ. ಶತ್ರುಘ್ನ, ಅಣ್ಣ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ತಂದೆಯವರು ಕೇಕೆ ನಗರಕ್ಕೆ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಣ್ಣ. ಆದರೆ ಹಿಂದೇಕೋ ನನ್ನ ಮನಸ್ಸಿಗೆ ಬಹಳ ಭೀತಿ ಉಂಟಾಗುತ್ತಿರುವುದಲ್ಲ ಸಹೋದರ. ಕೇಕೆ ನಗರದಿಂದ ರಥವೇರಿ ಹೊರಟ ನಮಗೆ ಮಾರ್ಗದುದ್ದಕ್ಕೂ ಬರೀ ಅಪಶಕನಗಳಿ. ಅದಕ್ಕನುಗುಣವಾಗಿ ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಆ ಸ್ವಪ್ನದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ನಾನೋರ್ವನೇ ವಿಹಾರಾರ್ಥಿಯಾಗಿ ಹೋಗುತ್ತಿದ್ದಾಗ ಶ್ವೇತ ವಸ್ತ್ರಧಾರಿಯಾದ ವಯೋವೃದ್ಧರೊಬ್ಬರು ನನ್ನನ್ನು ನೋಡಿ, ಮಗು ಭರತ ನನ್ನನ್ನು ಕಾಪಾಡು, ಮಗು ಭರತ ನನ್ನನ್ನು ಕಾಪಾಡಲಾರೆಯಾ ಎಂದು ಕೂಗಿಕೊಂಡರು. ನಾನಾ ಧ್ವನಿಯನ್ನು ಅನುಸರಿಸಿ ಓಡಿದೆನು. ಆದರೆ ಅಲ್ಲಿ ನೋಡಿದರೆ ಆ ವಯೋವೃದ್ಧರಾದರೂ ಬೇರೆ ಯಾರೂ ಆಗಿರದೆ ನಮ್ಮ ಪೂಜ್ಯ ಜನಕನಾದ ದಶರಥ ಚಕ್ರವರ್ತಿಯೇ ಆಗಿದ್ದರು. ಅಯ್ಯೋ ಅಯ್ಯೋ, ಮುಂದೇನು ಗತಿ ಎಂದು ನಾನು ಅವರನ್ನು ಕಾಪಾಡಬೇಕೆನ್ನುವಷ್ಟರಲ್ಲಿ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಜನಕನು ಕಣ್ಮರೆಯಾದನು. ಅಷ್ಟರಲ್ಲಿ ಎಚ್ಚರವಾಯಿತು. ಕಣ್ತೆರೆದು ನೋಡಿದರೆ ಎಲ್ಲವೂ ಶೂನ್ಯ. ನಾನು ರಾತ್ರಿಯ ಕನಸನ್ನು ಮರೆತು ರಾತ್ರಿಯೆಲ್ಲ ನಿದ್ರೆಯೇ ಬರಲಿಲ್ಲ. ಬೆಳಗಾಗಿ ಎದ್ದಾಗ ಅಯೋಧ್ಯೆಯಿಂದ ಬಂದ ದೂತನು ಶುಭವಾರ್ತೆಯೊಂದನ್ನು ತಂದಿದ್ದನು. ಆ ಶುಭ ವಾರ್ತೆಯಾದರೂ ನನ್ನನ್ನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವೇ ಆಗಿತ್ತು. ನಾನು ರಾತ್ರಿಯ ಸ್ವಪ್ನವನ್ನು ಮರೆತು ಮಾವನವರ ಆತಿಥ್ಯವನ್ನು ನಿರಾಕರಿಸಿ ಅಯೋಧ್ಯೆಗೆ ಹೊರಟ ನಮಗೆ ಮಾರ್ಗದುದ್ದಕ್ಕೂ ಬರೀ ಅಪಶಕನಗಳಿಗೆ. ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಅಯೋಧ್ಯ ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಕೃತ್ರಾದಿಗಳ ಸ್ಮಶಾನದಂತೆ ವಾಸವಾಗುತ್ತಿರುವುದಲ್ಲ ಸಹೋದರ. ಇಲ್ಲಿ ಏನಾಗಿರಬಹುದು ಸಹೋದರ? ಅದೇನಂತವಾದನೆ ತಿಳಿಸಬಾರದೆ ಅಣ್ಣ. ಸಹೋದರ, ಶೀಘ್ರವಾಗಿ ಪುರಪ್ರವೇಶವನ್ನು ಮಾಡಿ ಮಾತೆಯವರನ್ನು ಕಂಡು ಸಮಾಚಾರವೇನೆಂದು ತಿಳಿಯೋಣ. ಶಾಂತನಾಗು ಅಣ್ಣ, ಶಾಂತನಾಗು. ಘೋರವಾದ ಘೃತತಿಯೋ ಬರಿಯಲ್ಲಿ ಮುಗಿದಿರುವುದು. ಘೋರವಾದ ಘೃತತಿಯೋ ಬರಿಯಲ್ಲಿ ಮುಗಿದಿರುವುದು. ಭಾರಿ ಊರಾಗ ಅಡ್ಡಲ ಹುಡು.
ಶೀಘ್ರವಾಗಿ ನಾವು ಪುರಪ್ರವೇಶ ಮಾಡೋಣ. ವಾ. ನಡೆ ಅಣ್ಣ. ಅಯ್ಯೋ ಪಾಪಿ ಮಂತ್ರ, ನನ್ನ ಸೌಭಾಗ್ಯ ನಾಶಕ್ಕಾಗಿ ಮೃತ್ಯು ದೇವತೆಯಾಗಿ ಬಂದೆಯ. ಪತಿಯನ್ನಗಲಿ ಪರಲೋಕವಾಸಿಯಾದ, ಬಂದ ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ದರೆಯಲ್ಲಿ ಜನಿಸಲಿ. ನನ್ನ ಕುಮಾರನಾದ ಭರತನು ಬಂದು, ಅಮ್ಮ ನನ್ನ ಜನಕನೆಲ್ಲೇ ಎಂದು ಕೇಳಿದರೆ ನಾನೇನೆಂದು ಉತ್ತರ ನೀಡಲಿ, ಏನೆಂದು ಉತ್ತರ ನೀಡಲಿ? ಅಮ್ಮ, ತಾಯೇ, ಅಮ್ಮ, ಜನನಿ. ಇದೇನಿದು ಸಹೋದರ? ಅಣ್ಣ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ಮಾತೆಯು ಕಾಣುತ್ತಿಲ್ಲವಲ್ಲ. ಅಮ್ಮ, ತಾಯಿ, ಅಮ್ಮ, ಜನನಿ, ಅಮ್ಮ, ಜನನಿ. ಹೋ, ನೀನು ಇಲ್ಲಿಯೇ ಇರುವೆಯಾ ತಾಯಿ? ಇದೋ ತಾಯಿ, ನಿನಗೆ ನಮಸ್ಕರಿಸುವೆವು. ಮಂಗಳವಾಗಲಿ ಪುತ್ರರೇ, ಹೇಳಿ. ಅಮ್ಮ, ಇದೇನಮ್ಮ ಇದು? ನಿನ್ನನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ. ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನಲ್ಲಿ ತಾಯಿ? ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾ ಮಾತೆಯಲ್ಲಿ? ಅಮ್ಮ, ಅವರಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ. ಕುಮಾರ, ಇನ್ನೆಲ್ಲಿಯಾ ನಿಮ್ಮ ಜನಕ? ನಿಮ್ಮ ಜನಕರು? ಜನಕನು? ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ. ಜನಕ! ಜನಕ, ನಮ್ಮನ್ನಗಲಿ ಪರಲೋಕವಾಸಿಯಾದ ತಂದೆಯೇ, ತಂದೆಯೇ, ಸ್ವರ್ಗದಲ್ಲಿರುವ ತಂದೆಯೇ, ನಿನಗೆ ಇಲ್ಲಿಂದಲೇ ನಮಸ್ಕರಿಸಿ. ಅಮ್ಮ, ಕುಮಾರ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕುಮಾರ, ನಾನೇ ಕಾರಣಳು. ಏನು? ನೀನು ಕಾರಣ? ಹೌದು ಕಂದ. ಅದು ಹೇಗಮ್ಮ? ಹಿಂದೆ ದೇವಾಸುರದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಆ ವರಗಳನ್ನು ಹೀಗೆ ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕಂತಲೂ, ಇನ್ನು ನಿನ್ನ 2ನೇ ವರ? ಇನ್ನು 2ನೇ ವರಕ್ಕೆ ರಾಮಚಂದ್ರನು ನಾರಿ ಮುಡಿ ನುಟ್ಟು ಜಟಾವಲ್ಕನ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕಂದ, ಕೇಳಿಕೊಂಡೆನು. ಏನು? ಏನಂದೆ? ನನ್ನ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕಿದ್ದಲು. ಹೌದು ಕುಮಾರ. ಶ್ರೀರಾಮಚಂದ್ರನು ನಾರುಡಿಗೆಯನ್ನು ತೊಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶವಿಲ್ಲದೆ ಮುನಿವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಕುಮಾರ, ಅಲ್ಲ ಅಲ್ಲ, ನೀನು ತಾಯಿಯಲ್ಲ, ಮಾರಿ. ಅಯ್ಯೋ ಅಯ್ಯೋ, ಈ ಮಾರಿ ಉದರದಲ್ಲಿ ಮನಿದರ ಉದ್ಭವವಾಯಿತೆ. ಈ ಭ್ರಷ್ಟ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತೆ. ಅಯ್ಯೋ ಭರತ, ನೀನು ಮಾಡಿದ ಯಾವ ಪಾಪಕ್ಕಾಗಿ ಈಕೆಯ ಗರ್ಭದಲ್ಲಿ ಜನಿಸಿದೆ?
ನೀನು ಮಾಡಿದ ಯಾವ ಕರ್ಮಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದು? ಕುಮಾರ, ಅಮ್ಮ, ನನ್ನ ಶ್ರೀರಾಮಚಂದ್ರನ್ ತನ್ನ ಹೆತ್ತ ಮಾತು ಕೌಸಲ್ಯಾದೇವಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನಲ್ಲಿಟ್ಟಿದ್ದನಲ್ಲ. ಆತನನ್ನು ಹರವಿಗಟ್ಟಲು ನನಗೆ ಮನಸ್ಸಾದರೂ ಹೇಗೆ ಬಂತು? ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣರ ಸಮೇತವಾಗಿ ವನವಾಸಕ್ಕೆ ಹೋಗುತ್ತಿದ್ದಾಗ ಮಾತ್ರವಾದ ನನ್ನ ಹೃದಯದಲ್ಲಿ ಸ್ವಲ್ಪವಾದರೂ ಕನಿಕರನಲ್ಲಿ. ಕುಮಾರ, ಛೀ, ಪಾಪಾತ್ಮ! ವಂಶನಾಶನವೆಂಬ ತಳಹದಿಯ ಮೇಲೆ ದಶರಥನ ಮೃತ ಶರೀರವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಹೊಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನಗಳನ್ನು ರಚಿಸಿ ಪುತ್ರದ್ರೋಹ, ಪತಿದ್ರೋಹ, ರಾಜದ್ರೋಹ, ಸವತಿ ದ್ರೋಹಗಳೆಂಬ 4 ಕಾಲುಗಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ, ಭ್ರಾತೃದ್ರೋಹವೆಂಬ ಛತ್ರಿಯ ಕೆಳಗೆ ನನ್ನನ್ನು ಕುಳ್ಳಿರಿಸಲು ಮನಸ್ಸು ಮಾಡಿದೆ. ಏಕೆ ತಾಯಿ, ಏಕೆ? ಛೀ, ಪಾಪಾತ್ಮಳಿ! ಕುಮಾರ, ಮಾತೆ ಎಂಬ ಪಾದಕ್ಕೆ ನೀನು ಕಳಂಕ. ನಿನ್ನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರಿಗೆಲ್ಲರೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗುವುದಾದ್ದರಿಂದ ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವುದು. ಶಾಂತನಾಗೋಣ, ಶಾಂತನಾಗೋ. ಮಾತೆಯ ಕೊಲ್ವರೆ ಮಾನಿತನೆ, ಮಾತೆಯ ಕೊಲ್ವರೆ ಮಾನಿತನೆ. ನೀತಿವಂತನು ನೀನು, ಶಾಂತನಾದೆ ಏಕೆ? ನೀತಿವಂತನು ನೀನು, ಶಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿತನೆ. ವಂಶ ಭೂಪನ ವಂಶ ಭೂಪನ ಮನವರಿತವಳಾಯ್ ವಂಶ ಭೂಪನ ಮನವರಿತವಳ ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಕುಲನಾಶ ಮಾಡಿ ಅಣ್ಣ ಅಣ್ಣ ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಮಾತೆಯ ಕೊಲ್ವರೆ ಮಾನಿತನೆ, ಮಾತ ನೀತಿವಂತನು ನೀನು, ಶಾಂತನಾದೆ ಏಕೆ? ನೀತಿವಂತನು ನೀನು, ಶಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿತನೆ, ಮಾನಿತನೆ, ಮಾನಿತನೆ. ಅಣ್ಣ, ಶಾಂತನಾಗು, ಶಾಂತನಾಗು. ಮಾತೃವಧೆ ಮಹಾಪಾಪಕರ. ನಡೇ ಸಹೋದರ, ನಾವು ಅಣ್ಣ ಶ್ರೀರಾಮಚಂದ್ರನ್ ಎಲ್ಲಿದ್ದರೂ ಕರೆತಂದು ಆತನನ್ನು ಪಟ್ಟಾಭಿಷಕ್ತನಾಗಿ ಮಾಡೋದು ಅಥವಾ ಆತನು ಹೇಳಿದಂತೆ ನಡೆಯೋಣ. ನಡೇ ಸಹೋದರ. ನಿಲ್ಲಿ ಕುಮಾರ, ನಿಲ್ಲು. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನೀನಾದರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಸಂತೋಷದಿಂದ ಮಾಡಿ ಈ ನಿನ್ನ ತಾಯಿ ಹೃದಯವನ್ನು ಸಂತೋಷಪಡಿಸಬಾರದು ಕಂದ. ಏನು ಏನು ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದ ರಮನೆ ರಾಮನಿಲ್ಲದ ರಮನೆ
ನಾಶ ಲಕ್ಷ್ಮಣನಂ ಅವಲಕ್ಷಣವಿದಾಯ್ತೇ ಭಾಗ್ಯರಹಿತರಾದೆವು ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಇಲ್ಲದಾಯ್ತೇ ನೆರವರದನಾದ ನನ್ನಣ್ಣ ರಾಮನನ್ನು ಹಡವಿಗಟ್ಟಿ ಪತಿಯನ್ನು ಪರಲೋಕವಾಸಿಯಾಗಿಸಿ ಮಾಡಬಾರದ ನೀಚ ಕೃತ್ಯವನ್ನು ಮಾಡದಿದ್ದಿರುವ ನಿನ್ನ ಮುಖಾವಲೋಕನ ಅಸಹ್ಯಕರ ಭಾಷೆಪಟ್ಟಣದಿಂದ ಹೋಗೋಣ. ಎಲ್ಲಿರುವೆ ರಾಘವ ಕಾಲನ ಮಧ್ಯದೇ ರಾಮ ಸಹೋದರ ಎಲ್ಲಿರುವೆ ರಾಘವ ಕಾನನ ಎಲ್ಲಿರುವೆ ರಾಘವ ಕಾನನ ಹಲದಲೆದು ನಾ ಹಡವಿಯಳಿ ಸಹೋದರ ಹಲದಲೆದು ನಾ ಹಡವಿಯಳೀಗ ಮಳೆಲು ತಾಲಿರುವೆವು ಮಳೆಲು ತಾಲಿರುವೆವು ದಾರಿಯ ಮಳೆಲು ತಾಲಿರುವೆವು ದಾರಿಯ ಬಳಲುತ್ತಾ ಇರುವೆವು ದಾರಿಯ ಕಾಣದೆ ಬಳಲುತ್ತಾ ಇರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಬಳಲುತ್ತಲಿರುವೆವು ದಾರಿಯ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಸೀತಾ ಲಕ್ಷ್ಮಣ ಪರಮ ಪಾವನಿಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಸುರನರ ಸೇವಿತೆ ವರ ಗಂಗೆ ಸುರನ
ತಾಯೇ ಪರಮ ಪಾವನೆ ಸಂಚರಿಸಿ ತರೆಯನ್ನೆಲ್ಲ ಉತ್ತರಿಸಿದ ತಾಯಿ ನಿರುಪಮ ಚರಿತಳ ನಿನ್ನಯನ ದಿನ ನಿರುಪಮ ಚರಿತಳ ನಿನ್ನಯನ ದಿನ ನಿರುಪಮ ಚರಿತಳೆ ನಿನ್ನಯ ನನುದಿನ ನಿರುಪಮ ಚರಿತಳೆ ನಿನ್ನಯ ನನುದಿನ ನಿರುಪಮ ಚರಿತಳೆ ನಿನ್ನಯ ನನುದಿನ ನಿರುಪಮ ಚರಿತಳೆ ನಿನ್ನಯ ನನುದಿನ ನಿರಂತರದಿ ಫಲಿಸುವೆವು ಅನುದಿನದಿ ಸುರನರ ಸೇವಿತೆ ಹೊರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ಹೊರಗಂಗೆ 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 ಸೀತಾ ಸ್ವಾಮಿ, ಪರಮ ಪಾವನ್ಯಾದ ಗಂಗಾಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಹೌದು ಸ್ವಾಮಿ. ಅದು ಗುಹರಾಜರಿತ್ತಲೇ ಬರುತ್ತಿರುವರು. ವಂದಿಪೆ ಸುರಗಂಗೆ ಮಂದ ಸುರದಿಂದ. ವಂದಿಪೆ ಸುರಗಂಗೆ ಮಂದ ಸುರದಿಂದ. ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ಎಲ್ಲೆಲ್ಲೂ ನೀನಿರುವೆ ಅಮ್ಮ. ಎಲ್ಲೆಲ್ಲೂ ನೀನಿರುವೆ, ಸಕಲ ಪಾಪಗಳೆಲ್ಲವ ನೀ ಕಳೆದೆ. ಎಲ್ಲೆಲ್ಲೂ ನೀನಿರುವೆ, ಸಕಲ ಪಾಪಗಳೆಲ್ಲವ ನೀ ಕಳೆದೆ. ಹರನ ಶಿರದಿಂದ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಜಡ ಜಡ ಗುರುಕುಲೆ ಸುರಮಣಿ ಪೂಜಿತೆ. ಜಡ ಜಡ ಗುರುಕುಲೆ ಸುರಮಣಿ ಪೂಜಿತೆ. ನಿರತಮುದರೆಗೆ ವರಪ್ರದಾತೆ. ನಿರತಮುದರೆಗೆ ವರಪ್ರದಾತೆ. ವಂದಿಪೆ ಸುರಗಂಗೆ ಮಂದ ಸ್ನೇಹದಿಂದ. ಸಕಲ ಜೀವಕ್ಕೆ ನೀನೆ ಅಮೃತ ವರ್ಷಿಣಿ. ಆ ಅಮ್ಮ, ನಾವುಗಳು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ಯಾವ ಕಷ್ಟ ನಷ್ಟಗಳು ಬರದೆ ನಮ್ಮನ್ನು ಹರಿಸಿ ಕಾಪಾಡುತ್ತಾಯಿ. ರಾಮ 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 ರಘುರಂಚ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಅಮಿತಾತ ವೀವ ಸುಂದರಾಂಗ ಕಮಿತಾತ ವೀವ ಸುಂದರಾಂಗ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ನಿನ್ನ ನಾಮ ಜಪ ಮಾತ್ರದಿಂದ ಉಪ ನಿನ್ನ ನಾಮ ಜಪ ಮಾತ್ರದಿಂದ
ರಾಮಚಂದ್ರ, ಹೀಗೋ ನಿಮಗೆ ನಮಸ್ಕರಿಸುವೆನು. ಗುಹರಾಜನೇ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ಪ್ರಭು ರಾಮಚಂದ್ರ ಪ್ರಭುವೇ, ನಿನ್ನ ಆಶೀರ್ವಾದದಿಂದ ನಾನು ಮತ್ತು ನನ್ನ ಪರಿವಾರವು ಸೌಖ್ಯದಿಂದಿರುವುದು. ಆದರೆ ನಿಮಗೆ ಒದಗಿ ಬಂದಿರುವಂತಹ 14 ವರ್ಷದ ವನವಾಸದ ವಾರ್ತೆಯನ್ನು ತಿಳಿದು ನನಗೆ ಸಹಿಸಲಾರದಷ್ಟು ದುಃಖವಾಗಿದೆ ದೇವ. ಪ್ರಭು ರಾಮಚಂದ್ರ, ನೀವು ಚಿಂತಿಸಲಾಗದು. ನಿಮ್ಮ 14 ವರ್ಷದ ವನವಾಸವನ್ನು ನಮ್ಮ ಶೃಂಗಗೈರಪುರದಲ್ಲಿಯೇ ಕಳೆಯುತ್ತಾ ನಮ್ಮನ್ನೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಗುಹರಾಜನೇ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವುದರಿಂದ ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡುವಂತಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುವುದು. ಆಹಾ, ಭವಸಾಗರವನ್ನು ದಾಟಿಸಬಲ್ಲ ನಿಮ್ಮನ್ನು ಈ ಪುಟ್ಟ ನದಿಯೊಂದನ್ನು ದಾಟಿಸುವ ನನಗೆ ಸುಯೋಗ ಬಂದಿತಲ್ಲ. ನಾನೇ ಧನ್ಯ ದೇವ. ಆದರೆ ನನ್ನದೊಂದು ಮಾತು. ಅದೇನದು ಗುಹರಾಜನೇ? ಈ ಹಿಂದೆ ನೀವು ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಸ್ಪರ್ಶದಿಂದ ಕೊಲ್ಲೊಂದು ಹೆಣ್ಣಾಯಿತೆಂದು ಕೇಳಿಪಟ್ಟೆನು. ನನ್ನ ನಾವೆಯಲ್ಲೋ ಸಣ್ಣ ಪುಟ್ಟ ಬಹಳ ಕಲ್ಲುಗಳಿವೆ. ಅವುಗಳೇನಾದರೂ ನಿಮ್ಮ ಪಾದಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಪಾಡೇನು ದೇವ? ಗುಹರಾಜನೇ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವಿ ನಿನ್ನ ಮನದ ಅಭಿಲಾಷೆ? ಹೌದು ಸ್ವಾಮಿ. ನಿನ್ನಷ್ಟಾರ್ಥ ಸಿದ್ಧಿಸಲಿ. ಸ್ವಲ್ಪ ನಿಲ್ಲಿ ಬರ್ತೇನೆ. ಆಗಬಹುದು. ರಾಮ
ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ. ಕ್ಷಣ ಕಾಲ ನಿಲ್ಲಿ, ನಾವೇನು ಸಿದ್ಧಪಡಿಸಿ ಬರುತ್ತೇವೆ. ಆಗಬಹುದು ಮಹಾರಾಜನೇ. ನಾವೇ ಸಿದ್ಧವಾಗಿರುವ ಹೊರಡೋಣವೇ? ಬಹಳ ಸಂತೋಷ, ನಡೆಯಿರಿ. ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ ನಾಮ. ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ ರಾಮ. ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ, ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ, ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ, ಭವಸಾಗರ ದಾಟಿಸುವ ಇವರಂ ನದಿ ದಾಟಿಸುವೆ. ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ ರಾಮ ರಾಮ ರಾಮ. ದೇವ ದೇವ ನಿನ್ನಂಸಿರಿ ಅಂದಲಿ ನದಿ ದಾಟಿಸುವೆ, ದೇವ ದೇವ ನಿನ್ನಂಸಿರಿ ಅಂದಲಿ ನದಿ ದಾಟಿಸುವೆ, ದೇವ ದೇವ ನಿನ್ನಂಸಿರಿ ಅಂದಲಿ ನದಿ ದಾಟಿಸುವೆ, ದೇವ ದೇವ ನಿನ್ನಂಸಿರಿ ಅಂದಲಿ ನದಿ ದಾಟಿಸುವೆ. ಇಂದಾಂಬೆಗೆ ಧನ್ಯನಾದೆ, ಇಂದಾಂಬೆಗೆ ಧನ್ಯನಾದೆ ರಾಮ ರಾಮ ರಾಮ. ಐಲೈಸ ಐಸ ಐಸ ಐಲೈಸ ಐಸ ಐಸೈಸ. ರಮಾ ಪರಂದಾಮ ದಶರಥ ರಾಮ. ರಮಾ ಪರಂದಾಮ ದಶರಥ ರಾಮ. ಅಸುರ ನಾಮ ಸದಾ ರಾಮ ನಾಮ. ವಸುರ ನಾಮ ಸದಾ ರಾಮ ನಾಮ. ಶ್ರೀ ರಾಮ ಪರಮ ಪಾವನ ನಾಮ. ಶ್ರೀ ರಾಮ ಪರಂ ನಾಮ. ಸಹೋದರ